ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಹೋಗ್ತಾ ಇದ್ದೀನಿ ನನ್ನ ಫೇವ್ರೆಟ್ ಪ್ಲೇಸ್ಗೆ. ನನಗೆ ಯಾವಾಗಾದರೂ ಬೇಜಾರಾದರೆ ಅಥವಾ ಖುಷಿಯಾದರೆ ನಾನು ಮೊದಲು ಚೂಸ್ ಮಾಡ್ಕೊಳ್ಳೋದೇ ಈ ಪ್ಲೇಸ್ನ. ಇವತ್ತಲ್ಲಿ ಜಾತ್ರೆ ನಡೀತಿದೆ, ಅದಕ್ಕೋಸ್ಕರ ನಾವೆಲ್ಲರೂ ಬೇಗ ಹೊರಟಿದ್ದೀವಿ. ಅಂತೂ ಇಂತೂ ನಾವು ಅಂದ್ಕೊಂಡಿರೋ ಪ್ಲೇಸ್ಗೆ ರೀಚ್ ಆಗಿದ್ದಾಯಿತು. ಈ ಪ್ಲೇಸ್ ಬಂದು ಸಂತ ಅಂತೋಣಿ ಅವ್ರ ಚರ್ಚು. ಇದು ಡೋರ್ನಹಳ್ಳಿಯಲ್ಲಿದೆ. ಇಲ್ಲಿಗಂತೂ ಜನ ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಬರ್ತಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನನಗಂತೂ ತುಂಬ ಖುಷಿ ಆಗ್ತಿದೆ. ಏನಕ್ಕಂದರೆ ನಾನು ಚಿಕ್ಕವಳಾಗಿದ್ದಾಗಿಂದ ನಾನು ಇಲ್ಲಿ ಬರ್ತಾಯಿದ್ದೀನಿ. ಇಲ್ಲಿ ಬರೋದಂದ್ರೇ ನನಗೊಂದು ಖುಷಿ. ಈ ಸಾರಿ ಅಂತೂ ಚರ್ಚ್ ಒಳಗಡೆ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದರು. ನೋಡ್ತಾ ಇರ್ಬೋದು ನೀವು, ಫ್ಲವರ್ ಡೆಕೋರೇಷನ್ ಅಂತೂ ಅದ್ಭುತವಾಗಿದೆ. ನೋಡ್ಬೋದು ನೀವಿಲ್ಲಿ. ನಾನು ಹಿಂದೆ ಇರೋದ್ರಿಂದ ಅಷ್ಟು ಕ್ಲಾರಿಟಿಯಾಗಿ ನಾನು ಇದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ನೋಡಿ, ಜನಗಳಂತೂ ಜಾಸ್ತಿನೇ ಇದ್ದಾರೆ. ಇಷ್ಟೊಂದು ಜನ ಇದ್ದಾರೆ. ನನಗಂತೂ ಇಲ್ಲಿ ಕುತ್ಕೊಳ್ಳೋಕೆ ಕೂಡ ಜಾಗ ಸಿಕ್ಕಲಿಲ್ಲ. ನಿಂತು ನಿಂತು ಬೆನ್ನವೇ ಬಂದ್ಬಿಡ್ತು, ಅಷ್ಟೊಂದು ಜನ ಇದ್ದರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಪ್ಲೇಸ್. ನನಗಂತೂ ತುಂಬಾ ಇಷ್ಟ ಆಯಿತು. ನಾವಿಲ್ಲಿ ಮಾಸ್ ಮುಗಿಸ್ಕೊಂಡು ನನ್ನ ಅಪ್ಪ ಅಮ್ಮನ ಹುಡುಕ್ತಾ ಇದ್ದೀವಿ. ಏನಕ್ಕಂದರೆ ನಾವು ಬೆಂಗಳೂರಿಂದ ಬಂದಿರೋದು. ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ. ಅವ್ರ ಮನೆ ಬಿಡಬೇಕಾದ್ರೇ ಸ್ವಲ್ಪ ಲೇಟಾಗಿತ್ತು, ಅದಕ್ಕೋಸ್ಕರ ಲೇಟಾಗಿ ಬಂದಿದ್ದಾರಂತೆ. ಒಟ್ಟಿನಲ್ಲಿ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಬಡವ ಶ್ರೀಮಂತ ಅನ್ನೋ ಭೇದ ಭಾವನೇ ಇಲ್ಲ. ಜನ ತುಂಬ ದೂರದ ಊರುಗಳಿಂದ ಬಂದು ಇಲ್ಲಿ ಸ್ಟೇ ಆಗ್ತಾರೆ. ಆ 2-3 ದಿನ ಇಲ್ಲೇ ಸ್ಟೇ ಆಗಿ ಜಾತ್ರೆದ ಪ್ರತಿಯೊಂದು ಮೂಮೆಂಟ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇಲ್ಲಿ ನನಗೆ ಬೇಜಾರೇನಪ್ಪ ಅಂದರೆ, ನಾನಿಲ್ಲಿ ನೈಟ್ ಸ್ಟೇ ಆಗೋಕ್ಕಾಗ್ತಿಲ್ಲ ಅನ್ನೋದೇ ನನಗೆ ಬೇಜಾರಾಗ್ತಿರೋ ವಿಷಯ. ಇಷ್ಟೊಂದು ಜನಗಳ ಮಧ್ಯ ನಾನೆಲ್ಲಾದರೂ ಕಳೆದೋಗ್ಬಿಡ್ತೀನಿ ಅಂತ ನನ್ನ ಹಸ್ಬೆಂಡ್ಗೆ ಅನಿಸಿರಬೇಕು. ಅದಕ್ಕೆ ನೋಡಿ ನನ್ನ ಕೈ ಹಿಡ್ಕೊಂಡು ಹೇಗೆ ಹೋಗ್ತಾ ಇದ್ದಾರೆ ಅಂತ. ಜಾತ್ರೆ ಅಂದಮೇಲೆ ಶಾಪಿಂಗ್ ಮಾಡದೇ ಇರೋಕ್ಕಾಗತ್ತಾ? ಹಂಗನ್ಕೊಂಡು ನಾನು ಇಲ್ಲಿ ಬಂದರೆ, ಇಲ್ಲಿ ನೋಡಿದ್ರೆ ಯಾವ ಸ್ಟಾಲ್ಗೂ ಹೋಗೋಕ್ಕಾಗ್ತಿಲ್ಲ. ಅಷ್ಟು ಜನ ನಿಂತರೆ ಮಾತ್ರ ತಳ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟು ಕ್ರೌಡ್ ಇದೆ ಇಲ್ಲೆಲ್ಲ. ನಾನು ಏನಾದರೂ ತೊಗೋಬೇಕಂತ ಬಂದೆ, ಇದನ್ನು ನೋಡ್ತಿದ್ರೆ ನಾನೇನು ತೊಗೊಳ್ಳಲ್ಲ ಅನ್ನಿಸ್ತಾ ಇದೆ. ಹೇಗೋ ಕಷ್ಟಪಟ್ಟು ಒಳಗಡೆ ಹೋಗಿ ನನಗೆ ಏನೇನು ಬೇಕೋ ಎಲ್ಲ ಥಿಂಗ್ಸ್ ತೊಗೊಂಡೆ. ಅಲ್ಲಂತೂ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಅಷ್ಟು ಕ್ರೌಡ್ ಇದ್ದರು ಜನ. ಹಾಗೆ ಅಲ್ಲಿಂದ ಆಚೆ ಒಂದು ಲೋಟ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಹೋಗ್ತಾ ನಾನು ಈ ಜಾಯಿಂಟ್ ವೀಲ್ನ ನೋಡಿದೆ. ಈ ಜಾಯಿಂಟ್ ವೀಲ್ ನೋಡಿದಾಗೆಲ್ಲ ನನಗೆ ತಲೆ ಸುತ್ತುತ್ತೆ. ಆದ್ರೂ ಜನ ಇದರಲ್ಲಿ ಹೇಗೆ ಕೂತ್ಕೊಂಡು ಆಡ್ತಾರೆ ಹಂಗಂತ ನಾನು ಹೋಗಿ ಕೇಳೋಕ್ಕಾಗತ್ತಾ? ಅದು ಅವ್ರವ್ರ ಖುಷಿ ಅಂದ್ಕೊಂಡು ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಹಾಗೆ ಕೊನೆಗೊಂದು ಸತಿ ಚರ್ಚ್ ಒಳಗಡೆ ಹೋಗಿ ದೇವ್ರ ಕೈ ಮುಗಿದು ಹಾಗೆ ತೇರಿಗೆಲ್ಲರೂ ರೆಡಿ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಕೊನೆಗೊಂದು ಸತಿ ಎಲ್ಲರಿಗೂ ಬಾಯ್ ಹೇಳಿ ನಾವು ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ. ಇದಾಗಿತ್ತು ನನ್ನ ಮೊದಲನೇ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ.